ರಾಜ್ಯಾದ್ಯಂತ ತಮ್ಮದೇ ಆದ ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿ ಅವರದೇ ಆದಂತಹ ಅಭಿಮಾನಿಗಳನ್ನ ಹೊಂದಿರತಕ್ಕಂತಹ ಜಮೀರ್ ಅಹ್ಮದ್ ಅವರಿಗೆ ಈ ಬಾರಿ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತೇಳಿ ಅವರ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಹಾವೇರಿ ನಗರದಲ್ಲಿ ಒಂದು ಹೋರಾಟವನ್ನ, ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು. ಈ ಪ್ರತಿಭಟನೆ ಸಂದರ್ಭದಲ್ಲಿ ಸಾಕಷ್ಟು ಹೇಳಿಕೆಗಳನ್ನ ಹೇಳಿದ್ರು. ಅದನ್ನ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಮಾಜಿ ಶಾಸಕರು, ಹೆಸ್ಕಾಂನ ಅಧ್ಯಕ್ಷರು ಸೈಯದ್ ಅಜ್ಜಂಪೀರ್ ಖಾದ್ರಿ ಅವರಿದ್ದಾರೆ. ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಒಂದು ಜಮೀರ್ ಅಹ್ಮದ್ ಅವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನೋ ಬೇಜಾರಿದೆಯಾ, ಅಥವಾ ಅಲ್ಪಸಂಖ್ಯಾತರ ಒಂದು ಕೋಟಾದಲ್ಲಿ ಈಗ UT ಖಾದರ್ ಅವರಿಗೆ ಸ್ಥಾನವನ್ನು ಕೊಟ್ಟಿದ್ದಾರೆ, ಅದರ ಖುಷಿ ಇದೆಯಾ? ನೋಡಿ, ಕಾಂಗ್ರೆಸ್ ಪಾರ್ಟಿ ಒಳಗೆ ಸಾಮಾಜಿಕ ನ್ಯಾಯ, ಎಲ್ಲ ಸಮಾಜದವರಿಗೆ ಸರಿ ಸಮಾನವಾದ ಪ್ರಾತಿನಿಧ್ಯ ಕೊಡುವಂಥ ಈ ದೇಶದಲ್ಲಿ ಯಾವುದಾದ್ರೂ ಪಕ್ಷ ಇದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಒಂದು. ಎರಡನೇದು, UT ಖಾದರ್ ಸಾಹೇಬರು ಕೂಡ ನಮ್ಮ ಸಮಾಜದ ಒಬ್ಬ ನಾಯಕರು. ಅವರಿಗೆ ಸೀನಿಯಾರಿಟಿ, ಹಿರಿತನ ಅವ್ರು ಕೊಟ್ಟಿದ್ದಾರೆ. ಜಮೀರ್ ಅಹ್ಮದ್ ಸಾಹೇಬರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋಂಥ ಅವ್ರಿಗೇನು ವೈಯಕ್ತಿಕವಾಗಿ ಏನು ನಷ್ಟಿಲ್ಲ ಜಮೀರ್ ಅಹ್ಮದ್ ಅವ್ರಿಗೆ, ಅಥವಾ ಅವ್ರಿಗೇನು ಕಡಿಮೆನೂ ಇಲ್ಲ. ಅವ್ರ ಮಂತ್ರಿಗಳಿಗೆ ಬಯಸೋರಲ್ಲ, ಅವ್ರು ಕೇಳಿಲ್ಲ. ಆದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷ ಲಕ್ಷ ಬಡವರಿಗಾಗಿ ಅವರು ಮಂತ್ರಿ ಆಗಬೇಕಂತೇಳಿ ಕೂಗಿದ್ದಿದೆ. ಅಜ್ಜಂಪೀರ್ ಖಾದ್ರಿ ಒಬ್ಬನ ಹೇಳ್ತಾ ಇಲ್ಲ. ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಜನ, ಬಡವರು, ವಿಶೇಷವಾಗಿ ನೀವು ನೋಡಿದ್ರಿ, ಇವತ್ತು ನಾನು ನಿಮ್ಮ ಮಾಧ್ಯಮದಾಗ ನೋಡಿದೆ, ವಿಶೇಷವಾಗಿ ಹಾವೇರಿ ರ್ಯಾಲಿಯಲ್ಲಿ ಈ ಎಲ್ಲ ದರ್ಗಾದ ಮುಂದೆ ನಿಂತು ಇದು ದೇವರ ಪ್ರಾರ್ಥನೆ ಮಾಡೋರು ಬಂದು ಕೂಡ ಅದರ ಭಾಗಿಯಾಗಿದ್ದಾರೆ ಅಂದರೆ ನೀವು ತಿಳ್ಕೊಡ್ರಿ. ಅದು ಒಂದು ಅದ್ಭುತವಾದ ಅವರಲ್ಲಿ ಇರ್ತಕ್ಕಂಥ ಅವ್ರ ಮೇಲೆ ಇರ್ತಕ್ಕಂಥ ಪ್ರೀತಿ, ಅಭಿಮಾನ. ಇವತ್ತು ಫುಕ್ರಾ ಅಂದರೆ ಅವು ಭಾಳ ಶ್ರೇಷ್ಠದು. ಅವರು ಎಂದಿಗೂ ಇಂಥ ರಾಜಕೀಯ ಇದರ ಬರೋದಿಲ್ಲ. ಅವರು ಸ್ವಯಂ ಪ್ರೇರಿತವಾಗಿ ಫುಕ್ರಾ ಮಂಡಲ್ ಬಂದು ಜಮೀರ್ ಅಹ್ಮದ್ ಸಾಹೇಬ್ ಪರವಾಗಿ ಕೂಗಿ ಎಬ್ಸರಂದರೆ ಬಡವರಿಗಾಗಿ ಎಷ್ಟು ಅವರು ಸಹಾಯ ಮಾಡಿರ್ಬೋದು. ಸರ್, ಈಗ ನೀವು ಅವರ ಜೊತೆ ಅತ್ಯಂತ ಆತ್ಮೀಯರು. ನಿಮ್ಮ ಕಳೆದ ಬಾರಿ ನಡೆದಂತಹ ಬೈ ಎಲೆಕ್ಷನಿಂದ ಹಿಡಿದು ಸಾಕಷ್ಟು ನೋಡ್ತಾ ಇದ್ದೀವಿ. ಅವರಿಗೆ ತುಂಬ ಆತ್ಮೀಯರು ನೀವು. ಆದರೆ ಇಲ್ಲಿ ಎಲ್ಲ ಒಂದು ಕಡೆ ಇರ್ತಕ್ಕಂಥ 10 ಜನ ಶಾಸಕರ ಪೈಕಿ ಈಗ 9 ಜನಕ್ಕಿಂತ ಇವ್ರು ಹೆಂಗೆ ಬೆಸ್ಟ್ ಅನ್ಸುತ್ತಾರೆ ನಿಮಗೆ? ನೋಡಿ, ಎಲ್ಲರೂ ಬೆಸ್ಟ್. ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಗೆದ್ದಿರ್ತಕ್ಕಂಥ 136 ಶಾಸಕರು ಕೆಪೇಬಲ್ ಇದ್ದಾರೆ. ಬಟ್ ಜಮೀರ್ ಅಹ್ಮದ್ ಸಾಹೇಬರು ಕೇವಲ ಶಾಸಕರು, ಮಂತ್ರಿ, ಮೈನಾರಿಟಿ ಅಂತಲ್ಲ, ನೀವು ನೋಡ್ತಾ ಇದ್ದೀರಲ್ಲ, ಈ ರಾಜ್ಯದ ಮೂಲೆಯಲ್ಲಿ ಯಾರ ಬಡವರಿಗೆ ತೊಂದರೆ ಇದ್ದರೆ ಅವರು ಸಹಾಯ, ಅವರು ಪ್ರೋತ್ಸಾಹ ಕೊಡೋದು, ಶಕ್ತಿ ತುಂಬೋದು, ಧೈರ್ಯ ತುಂಬೋದ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಅವ್ರಿಗೆ ಮಂತ್ರಿ ಮಾಡಬೇಕಂತೇಳಿ ಈ ರಾಜ್ಯಾದ್ಯಂತ ಬಡವರು ಕೂಗೆದ್ದಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಬೇರೆ, ಬಟ್ ಬಡವರು ಸಾಮಾನ್ಯ. ಇವತ್ತು ನೋಡಿ, ಇವರೆಲ್ಲ ರಾಜಕಾರಣಿಗಳಲ್ಲ. ಇವರು ನೋಡಿ, ಎಲ್ಲ ಕ್ಯಾಮ್ರಾ ಹೊಳಸ್ರಿ, ನಾನು ನೋಡಿದೆ ಇವರಿಗೆಲ್ಲ. ಈಗ ಇವರು ಬಂದು ನನಗೆ ಹೇಳ್ತಾ ಇದ್ದಾರೆ, ನಾನು ಶಿಗ್ಗಾಂವದಲ್ಲಿ ಇದ್ದೀನಿ, ಹಾವೇರಿಯಲ್ಲಿ ದೊಡ್ಡ ರ್ಯಾಲಿ ಮಾಡಿದ್ದಾರೆ, ಎಲ್ಲ ಭಾಗಿಯಾಗಿದ್ದಾರೆ. ಎಲ್ಲಿ ಹೋಗ್ತೀವಿ ಅಲ್ಲಿ, ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ನಿಂತು ಕೇಳ್ತಾರೆ, ಜಮೀರ್ ಅಹ್ಮದ್ ಏನು ಮಾಡಿ, ಜಮೀರ್ ಅಹ್ಮದ್ ಯಾಕೆ ಮಾಡಿಲ್ಲ ಮಂತ್ರಿ? ನಾನು ಹೈಕಮಾಂಡ್ ಅಲ್ಲಪ್ಪ, ಮಾಡ್ತಾರೆ ಅಂತ ಹೇಳ್ತೀನಿ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಇವತ್ತು ಈ ರಾಜ್ಯದ ಜನರಿಗಾಗಿ ಅವರಿಗೆ ಮಿನಿಸ್ಟರ್ ಮಾಡ್ತಾರಂತೇಳಿ ನನಗೆ ವಿಶ್ವಾಸ ಇದೆ. ಇವತ್ತಿನ ಹೋರಾಟ ಹೆಂಗಿತ್ತಂದ್ರೆ, ಅವರ ಅಭಿಮಾನಿಗಳು ಅಥವಾ ಕಾರ್ಯಕರ್ತರು ಎಲ್ಲರೂ ಬಿದ್ದು ಉರುಳಾಡೋ ಮೂಲಕ ಅವರ ಆಕ್ರೋಶವನ್ನು ಹೊರಹಾಕಿದ್ರು. ಜೊತೆಗೆ ಈ ಬಾರಿ 2ನೇ ಹಂತದಲ್ಲಿ ಏನಾದರೂ ಅವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದರೆ ನಾವು 2028ಕ್ಕೆ ತಕ್ಕ ಉತ್ತರವನ್ನು ಕೊಡ್ತೀವಿ ಅನ್ನೋ ಒಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಲ್ಲ, ಆ ಥರ ಏನಿಲ್ಲ. 2028 ಕಾಂಗ್ರೆಸ್ ಪಕ್ಷ ಯಾರಿಗೆ ಅನಿವಾರ್ಯ ಇಲ್ಲ. ಆದರೆ ಜಮೀರ್ ಅಹ್ಮದ್ ಇವತ್ತು 2023ರಲ್ಲಿ ಜನರಲ್ ಎಲೆಕ್ಷನ್ನಲ್ಲಿ ಅವರು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವಿಗಾಗಿ ಮಾಡಿರ್ತಕ್ಕಂಥ ಸೇವೆ, ಪ್ರಯತ್ನ, ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇವತ್ತು ನಮ್ಮ ಅನೇಕ ಮೈನಾರಿಟಿ ನಾಯಕರು ಇದ್ದಾರೆ, ಒಳ್ಳೆ ಕೆಲಸನೂ ಮಾಡಿದ್ದಾರೆ. ಅವರು ಈಗಾಗಲೇ ಹೋಗಿದ್ದಾರೆ, ಕೆಲವರು ಇದ್ದಾರೆ. ಆದರೆ ಜಮೀರ್ ಅಹ್ಮದ್ ಸಾಹೇಬರು ಈ ರಾಜ್ಯದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ, ಕರ್ನಾಟಕ ರಾಜ್ಯದ ಮೂಲೆಯಲ್ಲಿರ್ತಕ್ಕಂಥ ಸಣ್ಣ ಊರಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ಒಂದು ಮಾಡಿ 100ಕ್ಕೆ 90% ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿಸೋರಲ್ಲಿ ಜಮೀರ್ ಅಹ್ಮದ್ ಪಾತ್ರ ಭಾಳ ದೊಡ್ಡದಿದೆ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ತೇನೆ ನಾನು. ಕೊನೆಯದಾಗಿ, ಈಗ ಸ್ವಪಕ್ಷದಲ್ಲೇ ಷಡ್ಯಂತ್ರ ಮಾಡಿದ್ರು, ಆಡಿಯೋ ಹೊರ ಬಂದಿರೋದಾಗಿರಲಿ ಅಥವಾ ಅವರಿಗೆ ಸಚಿವ ಸ್ಥಾನ ತಪ್ಪಿಸೋದಕ್ಕಾಗಿರಲಿ, ಇದೆಲ್ಲ ಸ್ವಪಕ್ಷದಲ್ಲೇ ನಡೀತು ಅನ್ನೋ ಒಂದು ಮಾತುಗಳು ಕೇಳಿಬರ್ತದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಅದು ಆಡಿಯೋ, ಅದು ಬೋಗಸ್, ಅದು ಟುಸ್ಪಟಾಕ್ಷಿ, ಅದು ಸುಳ್ಳು ಆಡಿಯೋದು ಸೃಷ್ಟಿ ಮಾಡಿದ್ದಾರೆ, ವಿರೋಧಿಗಳು ಮಾಡಿದ್ದಾರೆ. ಯಾವ ಪಕ್ಷದಾಗ ಅದಾರ ನನಗೆ ಗೊತ್ತಿಲ್ಲ, ವಿರೋಧಿಗಳು ಮಾಡಿದ್ದಾರೆ. ಅದು ಸತ್ಯತೆ ಹೊರಗೆ ಬರ್ತದೆ. ನಾನು ಆ ಲೆವೆಲ್ ಮಾತಾಡೋಂಥ ನಾಯಕ ಅಲ್ಲ, ನಾವು ಬಸ್ ಕಾಂಗ್ರೆಸ್ಸಿನ ಸಾಮಾನ್ಯ ಕಾರ್ಯಕರ್ತ. ಹಾಗಾಗಿ ನಮಗೆಲ್ಲರಿಗೂ ನೋವಾಗಿದೆ, ಭಾಳ ನೋವು ಎಲ್ಲರಿಗೆ. ಈ ಬಡವರು
ಊಟ ಮಾಡಿಲ್ರಿ ಕೆಲವೊಂದು ಹಳ್ಳ್ಯಾಗ ಕೆಲವೊಂದು ಊರಾಗ ನಾನು 7 ಜಿಲ್ಲೆಗೆ ಟಚ್ ಇದೆ ಅಲ್ಲ, ಎಲ್ಲರೂ ಕೇಳ್ತಾರೆ ಫೋನ್ ಮಾಡಿ ಏನಾತ್ರಿ ಪಾಪ ಅಂಥ ವ್ಯಕ್ತಿಗೆ. ಇಲ್ಲ ಸರಿ ಆಗ್ತೈತಿ, ಅದು ಸೋಷಿಯಲ್ ಜಸ್ಟಿಸ್ ಒಳಗೆ ಖಾದರ್ ಸಾಹೇಬ್ರು ಕನ್ಸಿಡರ್ ಆಗ್ಯಾರ. ನೆಕ್ಸ್ಟ್ ನಮ್ಮ ಹೈಕಮಾಂಡ್ ಇವ್ರಿಗೆ ಮಾಡ್ತಾರಂತ ನಾವು ಈ ಥರ ಧೈರ್ಯ ತುಂಬ್ತಾ ಇದ್ದೀವಿ. ನೀವು ಅದೇ ಆಗ್ರಹಿಸ್ತೀರಿ 2ನೇ ಹಂತದಲ್ಲಿ ಅವ್ರಿಗೆ ಕೊಡಬೇಕು ಅಂತ? ಕೊಡ್ತಾರೆ, ನಮ್ಮ ಹೈಕಮಾಂಡ್ ನನ್ನ ವಿಶ್ವಾಸ ಇದೆ. 2ನೇ ಪಟ್ಟಿಯಲ್ಲಿ ಅವ್ರ ಹೆಸರು ಇರ್ತೈತೆ. ಅವ್ರಿಗೆ ಏನು ಕಡಿಮೆ ಇಲ್ರಿ, ಅವ್ರು ಮಂತ್ರಿ ಆದರೂ ಮಂತ್ರಿ ಇದ್ದಂಗೆ, ಅವರು ಬೈ ಬರ್ತ್ ಮಂತ್ರಿನ ಅವ್ರು ಜಮೀರ್ ಅಹ್ಮದ್ ಅಂದ್ರೆ ಸ್ಟಾರ್ ನಮ್ಮ ಇತರಾಗ ಕರ್ನಾಟಕ ರಾಜ್ಯದಾಗ ಒಬ್ಬ ಹೀರೋ ಇದ್ದಂಗೆ. ಆದರೆ ನಮ್ಮೆಲ್ಲ ಬಡವರಿಗೆ ಬೇಕು, ನಮಗೆ ಬೇಕು, ಬಡಬಗರಿಗೆ ಬೇಕು, ರೈತರಿಗೆ ಬೇಕು. ಅವರು ಜೈ ಭೀಮ್ ವ್ಯಕ್ತಿ, ಅವ್ರಿಗೆ ಬೇಕು. ಧನ್ಯವಾದ. ಥ್ಯಾಂಕ್ ಯು ಸರ್. ಇದಿಷ್ಟು ಮಾಜಿ ಶಾಸಕರು ಹೆಸ್ಕಾಂನ ಅಧ್ಯಕ್ಷರು ಸೈಯದ್ ಅಜ್ಜಂ ಪೀರ್ ಖಾದ್ರಿ ಅವರ ಮಾತು. ಹಾವೇರಿಯಿಂದ ಕಿರಣ್ ಬಳ್ಳಾರಿ ಮಠ, ಶ್ರೀ ಕರ್ನಾಟಕ, ಹಾವೇರಿ.